ಗಿಲ್ಲಿ ಫೈನಲಿ ರಿಸಲ್ಟ್ ಬಂದಿದೆ, ಗಿಲ್ಲಿ ಅವ್ರು ವಿನ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬಾ ಖುಷಿ ಆಯ್ತು ಮೇಡಮ್. ನಂದು ಗುಲ್ಬರ್ಗ, ನಾನು ಉಡುಪಿ ಗಾರ್ಡನ್ ಹೋಟ್ಲಿಂದ ಊಟ ಕೂಡ ಮಾಡಿಲ್ಲ, ಹಾಗೆ ಎದ್ದು ಬಂದು ಹಾಗೆ ಓಡ್ ಬಂದಿದ್ದೀವಿ ಡ್ಯೂಟಿ ಬಿಟ್ಟು. ಹಾಗೆ ತುಂಬಾ ಖುಷಿ ಆಯ್ತು ನಮಗೆ ಗಿಲ್ಲಿಯಿಂದ. ಗಿಲ್ಲಿ ಗೆಲ್ಲಬೇಕು ಅಂತ ಇಡೀ ಕರ್ನಾಟಕಕ್ಕೆ ಇದು ಇತ್ತು. ಅದ್ರ ಸಲುವಾಗಿ ನಾವು ಇದು ಗೆಲ್ಸಕ್ಕೆ ಟ್ರೈ ಮಾಡಿದ್ದೀವಿ. ನಾವು ಕೂಡ 10,000 ಓಟ್ ಹಾಕಿದ್ದೀವಿ, ಇಡೀ ಓಟ್ಲೇ ಟ್ರೈ ಮಾಡಿದ್ದೀವಿ. ಆದಷ್ಟು ನಾವು ಪ್ರಯತ್ನ ಪಟ್ಟು ಗಿಲ್ಲಿ ಗೆದ್ದಿದ್ದಕ್ಕೆ ನಮಗೂ ತುಂಬ ಖುಷಿಯಾಗಿದೆ. ಸರ್ ಯಾಕೆ ಗಿಲ್ಲಿ ಗೆಲ್ಲೇಬೇಕು ಅಂತ ಇಷ್ಟು ಶ್ರಮ ಪಟ್ಟಿದ್ದೀರಾ ನೀವು? ಬಡ್ರ ಮಗ ಬೆಳಿಬೇಕು, ಬಡ್ರ ಮಕ್ಕಳು ಯಾವತ್ತು ಬೆಳಿಬೇಕು, ಬೆಳೆಯೋರಿಗೆ ಬೆಳೆಯಕ್ಕೆ ಬಿಡಬೇಕು, ಹಿಂದ್ಗಡೆ ಕಾಲು ಇಳಿಬಾರ್ದು ಅಂತ ನಾನು ಹೇಳೋದು. ಸರಿ ಸರ್, ಇವಾಗ ಸುದೀಪ್ ಸರ್ ಎಲ್ಲ ನಿನ್ನ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಅವ್ರು 50 ಲಕ್ಷ ತಗೊಂಡು ಹೋಗ್ತಾರೆ, ನೀವ್ ಯಾಕೆ ಇಷ್ಟು ಹುಚ್ಚ ಅಭಿಮಾನ ತೋರಿಸ್ತಾ ಇದ್ದೀರಾ ಅಂತ. ಸರ್ ಗಿಲ್ಲಿ ಗೆದ್ರೆ ನಾವು ಗೆದ್ದಂಗೆ ಮೇಡಮ್, ಯಾಕಂದ್ರೆ ಮಿಡಲ್ ಕ್ಲಾಸ್ ದುಡ್ಡು ಅಂಬೋದೇ ಒಂದ್ ನಿಮಿಷ, ದುಡ್ಡು ಹಣ ಅಂಬೋದು ಇಂಪಾರ್ಟೆಂಟ್ ಆಗಲ್ಲ ಮೇಡಮ್, ಮೇನ್ ಪ್ರೀತಿ ಅಂಬೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ದುಡ್ಡು ಹಣ ಅಂದ್ರೆ ಗಂಡ ಹೆಂಡತಿ ಅಂತ ಇರ್ತಾರೆ, ದುಡ್ಡು ಸಲುವಾಗಿ ಅಲ್ಲ, ಪ್ರೀತಿ ಸಲುವಾಗಿ. ಅದೇ ತರ ನಾವು ಗಿಲ್ಲಿಗೂ ಪ್ರೀತಿ ಮಾಡೋ ಸಲುವಾಗಿ. ಗಿಲ್ಲಿ ಅವ್ರು ಹೇಳಿದ್ದಾರೆ ಮನೆ ಯಾವಾಗಲಾದ್ರೂ ಬರುತ್ತೆ, ಆದ್ರೆ ಫ್ಯಾನ್ಸ್ ಮಾತ್ರ ಸಾಯೋರ್ಗು ಇರುತ್ತಂತೆ. ಗಿಲ್ಲಿ ಅವರು ಹೇಳಿದ್ದಾರೆ, ನಾವು ಕೊಪ್ಪಳದಿಂದ ಬಂದಿರೋದು, ಫಸ್ಟ್ ಶಿಫ್ಟ್ ಇದ್ರು ನಿದ್ದೆ ಮಾಡಿ ಬಿಟ್ಟು ಬಂದಿದೀವಿ. ಗಿಲ್ಲಿ ಗೆದ್ದಿದ್ದಾರೆ, ಅವ್ರು ಗಿಲ್ಲಿಗೆ ಖುಷಿಯಾಗಿದೆ ಗೊತ್ತಿಲ್ಲ, ನಮಗಂತೂ ಫುಲ್ ಖುಷಿ ಆಗಿದೆ. ಇವಾಗ ಸೆಕೆಂಡ್ ರನ್ನರ್ ಅಪ್ ಅವ್ರದೇ ವಂಶದ ಕೊಡಿ ರಕ್ಷಿತಾ ಅವರಾಗಿದ್ದಾರೆ. ಸೊ ಅದೆಷ್ಟು ಖುಷಿ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು. ಇನ್ ಕೇಸ್ ಅಶ್ವಿನಿ ಮೇಡಮ್ ಬಂದಿದ್ದಿದ್ರೆ ಬೇಡವೇ ಬೇಡ ಅದೇ ಖುಷಿಯಾಗಿದ್ದು. ಇವಾಗ ಗಿಲ್ಲಿ ಅವ್ರು ಗೆದ್ದಿದ್ ಖುಷಿ ಆಯ್ತಾ, ವಂಶದ ಕೊಡಿ ಗೆದ್ದಿದ್ ಖುಷಿ ಆಯ್ತಾ? ಗಿಲ್ಲಿಂದಾನೇ ನಮ್ದು. ಗಿಲ್ಲಿ ಅವ್ರು ಗೆಲ್ಲಲ್ಲ ಹಂಗೆಲ್ಲ ಹೇಳಿದ್ರು, ಸೊ ಇದ್ರ ಬಗ್ಗೆ ಮೇಡಮ್ ಏನು ಹೇಳಕ್ ಆಗಲ್ಲ ಮೇಡಮ್, ಚೆನ್ನಾಗಿ ಎಷ್ಟೇ ಹೇಳಿ ಗೆದ್ದಿದ್ದಾರೆ ಅಂದ್ರೆ ಅದು ತುಂಬಾ ಖುಷಿ ಸಂಭ್ರಮ. ಯಾವ ತರ ಮಾಡ್ತಿದ್ದೀರಾ ಸರ್ ಸೆಲೆಬ್ರೇಷನ್ ಎಲ್ಲ? ಇಲ್ಲೇ ನೋಡ್ತಿರ್ಬೇಕಲ್ಲ ಮೇಡಮ್, ಇನ್ನ ನಾಳೆ ಮಳವಳ್ಳಿಲಿದೆ, ಅದ್ ಬಂದ್ ನೋಡ್ರಿ ನೀವು ಇನ್ನ ತುಂಬಾ ಖುಷಿ ಪಡ್ತೀರಾ, ಕಳ್ದೋಗ್ಬಿಡ್ತೀರಾ. ಅದು ನೋಡ್ರಿ ಇವಾಗ ನೆಕ್ಸ್ಟ್ ಸೀಸನ್ ಗೆದ್ರಲ್ಲ ಅವರಲ್ಲ, ನೆಕ್ಸ್ಟ್ ಸೀಸನ್ ನೋಡ್ತೀವಿ ಗಿಲ್ಲಿ ಬತ್ತಾನ ಆಚೆ, ಅದನ್ನ ಮಳವಳ್ಳಿ ನೋಡಿದ್ರೆ ನೀವು ತುಂಬಾ ಖುಷಿ ಬೀಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್.